ನಮಸ್ಕಾರ ಎಲ್ರಿಗೂ. ಪ್ರಸ್ತುತ ನಾನು ಈ ವಿಡಿಯೋದ ಮೂಲಕ ಕೋಳೂರು ಕೊಡಗುಸಿನ ರಗಳೆಯ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ ಕವಿ ಪರಿಚಯ. ಹರಿಹರನು ಮಧ್ಯಕಾಲೀನ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಗಮನಾರ್ಹವಾದ ಕವಿ. ಪ್ರಭುತ್ವವನ್ನು ವಿರೋಧಿಸಿ ಭಕ್ತಿ ಕೇಂದ್ರವನ್ನು ಮುನ್ನೆಲೆಗೆ ತಂದವನು. ತನ್ನ ಕಾವ್ಯದಲ್ಲಿ ಶಿವನನ್ನಲ್ಲದೆ ಇನ್ಯಾರನ್ನು ಹೊಗಳೆನೆಂಬ ಅಚಲ ಶ್ರದ್ಧೆಯ ಶಿವಕೇಂದ್ರದ ಮೂಲಕ ವರ್ಣಾಶ್ರಮ ವ್ಯವಸ್ಥೆಗೆ ಸವಾಲನ್ನು ಎಸೆದ ಕವಿ. ಭಾಷೆಯ ಮಡಿವಂತಿಕೆಯನ್ನು ಮೀರಿ ಕನ್ನಡ ಕಾವ್ಯ ಭಾಷೆ ರೂಪಗಳಲ್ಲಿ ಸ್ವತಂತ್ರ ಪ್ರಜ್ಞೆಯಿಂದ ಮುನ್ನಡೆದ ಹರಿಹರ ಮಾರ್ಗವನ್ನೇ ನಿರ್ಮಿಸಿದ ಯುಗ ಪ್ರವರ್ತಕ ಕವಿ. 12ನೇ ಶತಮಾನದ ಅಂತ್ಯಭಾಗದಲ್ಲಿ, ಅಂದರೆ 1200ರಿಂದ 1240ರವರೆಗೆ ಜೀವಿಸಿದ್ದ ಹರಿಹರನ ತಂದೆ ಮಹಾದೇವಿ, ತಾಯಿ ಹೆಸರು ಶರ್ವಾಣಿ. ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ. ರಗಳೆ ಎನ್ನುವುದು ಹರಿಹರನು ತನ್ನ ಕಾವ್ಯಗಳಿಗೆ ಮಾಧ್ಯಮವನ್ನಾಗಿ ಮಾಡಿಕೊಂಡ ಒಂದು ಛಂದಸ್ಸಿನ ರೂಪ. ಮೂಲತಃ ಮಾತ್ರಾಗಣಾನ್ವಿತವಾದ ಈ ಛಂದೋಬಂಧ ಹರಿಹರನಿಂದಾಗಿ ಒಂದು ಸಾಹಿತ್ಯ ರೂಪವನ್ನು ಪಡೆಯಿತು. ಹರಿಹರನು ಮೂಲತಃ ಆವೇಶಪ್ರಧಾನವಾದ ಕವಿ. ಇಂಥ ಆವೇಶದ ಮನೋಧರ್ಮ ಹಿಂದಿನ ಪ್ರೌಢವಾದ ಚಂಪೂ ರೀತಿಗೆ ಒಗ್ಗುವುದಿಲ್ಲವೆಂಬುದನ್ನು ಕಂಡುಕೊಂಡು ಹರಿಹರ ರಗಳೆಯನ್ನು ತನ್ನ ಕಾವ್ಯದ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾನೆ. ಚಂಪುವಿಗೆ ಪಂಪನು ಹೆಸರಾದಂತೆ ರಗಳೆಗೆ ಹರಿಹರನು ಹೆಸರಾಗಿದ್ದಾನೆ. ಹರಿಹರನ ಕೃತಿಗಳೆಂದರೆ ಗಿರಿಜಾ ಕಲ್ಯಾಣ, ಪಂಪಾಶತಕ ಮತ್ತು ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಶಿವಶರಣರ ರಗಳೆಗಳು ಹಾಗೂ ಶಿವಶರಣರ ಚರಿತ್ರೆಯನ್ನು ರಗಳೆಗಳ ರೂಪದಲ್ಲಿ ಬರೆದಿದ್ದಾನೆ. ಅವುಗಳೆಂದರೆ ಬಸವರಾಜ ದೇವರ ರಗಳೆ, ಮಹಾದೇವಿಯಕ್ಕನ ರಗಳೆ, ಪ್ರಭುದೇವರ ರಗಳೆ, ನಂಬಿಯಣ್ಣನ ರಗಳೆ, ತಮಿಳು ಪುರಾತನರ ರಗಳೆಗಳು. ಹೀಗೆ 100ಕ್ಕೂ ಹೆಚ್ಚು ರಗಳೆಗಳನ್ನು ಬರೆದು ರಗಳೆಯ ಕವಿ ಎನಿಸಿಕೊಂಡಿದ್ದಾನೆ. ಕೋಳೂರು ಕೊಡಗುಸು ರಗಳೆಯಲ್ಲಿಯೂ ಇತರ ರಗಳೆಗಳಂತೆ ಭಕ್ತಿಯೇ ರಗಳೆಯ ಜೀವಾಳ. ಮುಗ್ಧ ಭಕ್ತಿಯ ಪರಿಯನ್ನು ವರ್ಣಿಸುವ ಈ ರಗಳೆ ಸಾಕ್ಷಾತ್ ಶಿವನೇ ಮುಗ್ಧ ಭಕ್ತಿಗೆ ಒಲಿದು ಹಾಲು ಕುಡಿಯುವ ಸನ್ನಿವೇಶವನ್ನು ಪ್ರಸ್ತುತ ರಗಳೆಯಲ್ಲಿ ಕಾಣುತ್ತೇವೆ. ಹಾಲೊಳಗಿನ ಭಕ್ತಿ ಸಕ್ಕರೆಯ ಸವಿಗೆ ಶಿವನ ಮನಸ್ಸು ಕರಗುತ್ತದೆ. ಶಿವನೇ ಕೊಡಗುಸಿನ ಶಿಶುವಾಗಿ ಹಾಲು ಕುಡಿಯುವ ಸನ್ನಿವೇಶವನ್ನು ಹರಿಹರ ಮನಮುಟ್ಟುವಂತೆ ಚಿತ್ರಿಸಿದ್ದಾನೆ. ನಮಸ್ಕಾರಗಳು.